ಕಥೆಯ ಹೇಳಪ್ಪ, ರೇವಣ ಸಿದ್ಧರು ಬಂದು ನೆಲೆಸಿದ ಕಥೆಯ. ಕಥೆಯ ಹೇಳಪ್ಪ ಸ್ವಾಮಿ, ಕಥೆಯ ಹೇಳಪ್ಪ, ರೇವಣ ಸಿದ್ಧರು ಬಂದು ನೆಲೆಸಿದ ಕಥೆಯ. ಶರಣ ದೇವರು ನಮ್ಮ ರೇವಣ ಸಿದ್ಧರು ಬಂದು ನೆಲೆಸಿದ ಕಥೆಯ ನೀನು ಹೇಳಪ್ಪ. ಕಥೆಯ ಹೇಳಪ್ಪ ಸ್ವಾಮಿ, ಕಥೆಯ ಹೇಳಪ್ಪ, ರೇವಣ ಸಿದ್ಧರು ಬಂದು ನೆಲೆಸಿದ ಕಥೆಯ. ಕೊಲ್ಲಿಪಾಕಿಯ ಲಿಂಗದಿ ಜನಿಸಿದರಮ್ಮ, ಶಿವರೂಪಿಯಾಗಿ ಧರೆಗೆ ಬಂದಿಹರಮ್ಮ. ಪಂಚಪೀಠವ ಸ್ಥಾಪನೆ ಮಾಡಿದರಮ್ಮ, ಶರಣ ಮಂತ್ರವ ಜಗದಿ ಬೆಳಗಿದರಮ್ಮ. ಮೊದಲ ಪೀಠವು ಕೊಲ್ಲಿಪಾಕಿಯಾಯಿತು, ಶ್ರೀ ಕ್ಷೇತ್ರ ಕೇದಾರ ಜನಮನವ ಸೆಳೆಯಿತು. ರೇವಣ ಸಿದ್ಧರು ಶರಣ ತತ್ವ ಸಾರುತ್ತಾ ಶ್ರೀ ಕ್ಷೇತ್ರದ ಕಪ್ಪಲಿಗೆ ಬಂದು ನಿಂತರು. ಕಥೆಯ ಹೇಳಪ್ಪ ಮುಂದಿನ ಕಥೆಯ ಹೇಳಪ್ಪ, ರೇಣುಕಾಂಬೆಯ ಹುಟ್ಟಿನ ಕಥೆಯ ಹೇಳಪ್ಪ. ಮಾಯಾದೇವಿಯ ಭಕ್ತಿಗೆ ಒಲಿದಿಹರಮ್ಮ, ಹೆಣ್ಣು ಮಗುವ ವರವಾಗಿ ನೀಡಿದರಮ್ಮ. ಅವರ ವರದಲ್ಲಿ ರೇಣುಕೆ ಹುಟ್ಟಿದಳಮ್ಮ, ಅವಳು ಕೂಡ ರೇವಣರ ಭಕ್ತೆಯಾದಳು. ಪಾಳೆಗಾರನ ಮನೆಗೆ ಭಿಕ್ಷೆಗೆ ಹೋದರು, ಭಿಕ್ಷೆ ನೀಡಲಾರೆ ಎಂದು ಬೈದು ತಳ್ಳಲು. ಮಡದಿಯ ಕರೆದು ಕೈಯ ಕತ್ತರಿಸೆಂದರು, ಕತ್ತರಿಸಿದ ಕತ್ತಿ ಗಂಡನ ಹೊಟ್ಟೆ ಸೇರಿತು. ಕಥೆಯ ಹೇಳಪ್ಪ ಮುಂದಿನ ಕಥೆಯ ಹೇಳಪ್ಪ, ಕೇಳುತ್ತಿದ್ದರೆ ಮನದಿ ಪುಳಕ ನೋಡಪ್ಪ. ತಾವು ಮಾಡಿದ ತಪ್ಪಿನ ಅರಿವಾಯಿತು, ದಂಪತಿಗಳು ರೇವಣ ಸಿದ್ಧರ ಪಾದ ಬೇಡಿತು. ರೇವಣ ಸಿದ್ಧರ ವರದಿಂದ ಪಾಪ ಕಳೆಯಿತು, ರೇವಣ ಸಿದ್ಧರ ಪವಾಡವು ಖ್ಯಾತಿಯಾಯಿತು. ನರರಾಕ್ಷಸರು ಅವರು ಯಕ್ಷ ಕಿನ್ನರರು ತಿಗಣೆಗಳಾಗಿ ಮರದಿ ವಾಸಿಸುತ್ತಿದ್ದರು. ನರಭಕ್ಷಕರ ಕೊಂದ ರೇವಣ ಸಿದ್ಧರು ಖಡ್ಗ ಮಾಡಿ ನೀರಿನಲ್ಲಿ ಎಸೆದು ಹೋದರು. ಕಥೆಯ ಹೇಳಪ್ಪ ಮುಂದೇನಾಯ್ತಪ್ಪ, ರೇವಣ ಸಿದ್ಧರು ಎಸೆದ ಖಡ್ಗದ ಕಥೆಯ. ಚೋಳ ಭೂಪತಿ ಎಂಬ ದೊಡ್ಡ ರಾಜನು ನೀರಿನಲ್ಲಿ ಖಡ್ಗ ಕಂಡು ಇಳಿದು ಹೋದನು. ಖಡ್ಗ ಮುಟ್ಟಲು ಬೆಂಕಿ ಹೊತ್ತಿಕೊಂಡಿತು, ಮಾಂತ್ರಿಕನ ಬಳಿಗೆ ಬಂದು ರಾಜ ಕೇಳಲು. ರೇವಣ ಸಿದ್ಧರ ಖಡ್ಗ ಎಂದು ತಿಳಿದನು, ಖಡ್ಗವು ತನಗೆ ಬೇಕು ಎಂದು ರಾಜ ಹೇಳಲು. ಕನ್ಯೆಯರ ಬಲಿಯು ಬೇಕು ಎಂದ ಮಾಂತ್ರಿಕ, ಕನ್ಯೆಯರ ಎಳೆದು ತರಲು ಅಪ್ಪಣೆ ಮಾಡಿದ. ಕಥೆಯ ಹೇಳಪ್ಪ ಆಮೇಲೇನಾಯ್ತಪ್ಪ, ಖಡ್ಗ ಹೇಗೆ ಸಿಕ್ಕಿತೆಂಬ ಕಥೆಯ ಹೇಳಪ್ಪ. ರಾಜನ ಆಜ್ಞೆಯ ಕೇಳಿ ಸೈನಿಕರೆಲ್ಲ ಕನ್ಯೆಯರ ಎಳೆದು ತರಲು ಹೊರಟೇ ಬಿಟ್ಟರು.
ರೇಣುಕಾಂಬೆಯನ್ನು ಅವರು ಎಳೆದು ತಂದರು. ಮಾಂತ್ರಿಕನು ಪೂಜೆ ಹವನ ಮಾಡುತ್ತಿದ್ದನು. ರೇವಣ ಸಿದ್ಧರು ಪ್ರತ್ಯಕ್ಷರಾದರು. ಖಡ್ಗ ನೀಡಿ ಎಲ್ಲರನ್ನು ಉಳಿಸು ಎಂದರು. ಮಾಂತ್ರಿಕನು ಕೋಪಗೊಂಡು ಕೊಲ್ಲಲು ಹೋದನು. ಮಾಂತ್ರಿಕನ ಸಂಹರಿಸಿದ ರೇವಣ ಸಿದ್ಧರು. ಕಥೆಯ ಹೇಳಪ್ಪ ಇನ್ನು ಕೇಳ್ಬೇಕಪ್ಪ, ರೇವಣ ಸಿದ್ಧರ ಕಥೆಯ ಇನ್ನು ಹೇಳಪ್ಪ. ರೇಣುಕಾಂಬೆಯು ಸ್ವಾಮಿ ಜೊತೆಯೇ ಹೊರಟಳು. ಮಾಯಾದೇವಿ ನದಿಯ ತಟದಿ ನೆಲೆಗೊಂಡಳು. ರೇಣುಕಾಂಬೆ ಬೆಟ್ಟದ ಬುಡದಿ ನೆಲೆಸಲು ರೇವಣ ಸಿದ್ಧರು ಗುಹೆಯಲ್ಲಿ ತಪಕ್ಕೆ ಕುಳಿತರು. ಬೇಡನೊಬ್ಬನು ಬೇಟೆಯಾಡುತ್ತ ಬರಲು ಬುಡವೊಂದು ರೇವಣ ಸಿದ್ಧರ ಆಶ್ರಯ ಬೇಡಿತು. ಬೇಡನಿಗೆ ಧನ ಕನಕ ನೀಡಿ ಸ್ವಾಮಿಯು ತಾನಿರುವ ವಿಷಯವನ್ನು ಮರೆಯೋ ಎಂದರು. ಕಥೆಯ ಹೇಳಪ್ಪ ಮುಂದಿನ ಕಥೆಯ ಹೇಳಪ್ಪ, ಬೇಡನ ಮುಂದಿನ ಕಥೆಯ ಹೇಳಪ್ಪ. ಬೇಡನ ಸತಿಯು ಧನ ಕನಕವ ಕಂಡು ಕಳ್ಳತನವ ಮಾಡಿರುವೆ ಎಂದು ಬೈದಳು. ಇರುವ ಸತ್ಯವ ಬೇಡ ಸತಿಗೆ ತಿಳಿಸಲು ಸಾವಿರಾರು ಚೂರಾಗಿ ತಲೆಯು ಸಿಡಿಯಿತು. ವಿಷಯವ ತಿಳಿದ ರಾಜಭಟರು ಬಂದರು. ಚಾಮರಸ ಎಂಬ ಪಾಳೆಗಾರ ಹೇಳಿದರು. ಪಾಳೆಗಾರನು ಸ್ವಾಮಿಯನ್ನು ಕಾಣಲು ಬೆಟ್ಟಕ್ಕೆ ಮೆಟ್ಟಿಲ ಕಟ್ಟಿಸು ಎಂದರು ರೇವಣರು. ಕಥೆಯ ಹೇಳಪ್ಪ ಭಕ್ತಿಯ ಕಥೆಯ ಹೇಳಪ್ಪ, ರೇವಣ ಸಿದ್ಧರ ಮಹಿಮೆ ಸಾರುವ ಕಥೆಯ ಹೇಳಪ್ಪ. ರೇವಣ ಸಿದ್ಧರು ಬೆಟ್ಟದ ಮೇಲೆ ಕುಳಿತರು. ರೇಣುಕಾಂಬೆ ಬೆಟ್ಟದ ಬುಡದಿ ಬಂದು ಕುಳಿತಳು. ಬಂದ ಭಕ್ತರ ಕಷ್ಟವ ಕಳೆಯುತ್ತ ಸ್ವಾಮಿ ಭಕ್ತ ಬಾಂಧವ ರೇವಣ ಸಿದ್ದೇಶ್ವರರೇ ಆದರು. ವರುಷಕ್ಕೆ ಒಂದು ಬಾರಿ ಜಾತ್ರೆಯು ಜೋರು. ರೇವಣ ಸಿದ್ಧರ ಮೆರವಣಿಗೆಯ ಮಹಾತೇರು. ವರವ ಬೇಡಲು ಸ್ವಾಮಿ ನೀಡಿ ಕಳಿಸುವ ಇಷ್ಟಾರ್ಥ ಸಿದ್ಧಿರಸ್ತು ಎಂದು ವರವ ನೀಡುವ. ಧನ್ಯಳಾದೆನು ನಾನು ಧನ್ಯಳಾದೆನು, ರೇವಣ ಸಿದ್ಧರ ಕಥೆಯ ಕೇಳಿ ಧನ್ಯಳಾದೆನು ನಾನು ಧನ್ಯಳಾದೆನು ನಾನು ಧನ್ಯಳಾದೆನು.